ಹೇಗಿದ್ದೀರಾ? ಮಧ್ಯಾಹ್ನ ನಂತರ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಊಟ ಎಲ್ಲ ಆಯಿತು. ಇವತ್ತು ಶನಿವಾರ ದಿನ. ನನ್ನ ಮಗಳು ಬಂದಿದ್ದಾಳೆ ಊಟಕ್ಕೆ, ಮಗ ಸಹ ಬಂದಿದ್ದಾನೆ. ಆ್ಯಕ್ಚುಲಿ ಅವನಿಗೆ ಸಹ ಫುಲ್ ಡೇ ಇತ್ತು, ತುಂಬ ಮಳೆ ಇದ್ದ ಕಾರಣ ಅವನು ಸಹ ಬಂದಿದ್ದಾನೆ. ನಿನ್ನೆ ಸ್ವಲ್ಪ ಲೇಟಾಗಿ ಬಂದಿದ್ದ, ಅದಕ್ಕೆ ಇವತ್ತು ಸ್ವಲ್ಪ ಮಧ್ಯಾಹ್ನ ಅವನು ಸಹ ಬಂದ. ಗೊತ್ತೇ ಇಲ್ಲ, ಟಿಫಿನ್ ಕೊಂಡೋದ್ರೆ ಟಿಫಿನ್ ಮನೆಗೆ ತಂದಿದ್ದಾನೆ. ಈಗ ಊಟ ಆದದಷ್ಟೇ, ಮೂರು ಗಂಟೆ ಊಟ ಮಾಡಿದ. ತುಂಬ ಅಂದರೆ ನಿನ್ನೆಯಿಂದ ತುಂಬ ಮಳೆ ಸುರಿತಾ ಉಂಟು. ಅಂದರೆ ತುಂಬ ಅಂದರೆ ತಗ್ಗು ಪ್ರದೇಶದ ನೀರು ಎಲ್ಲ ತುಂಬಿ ಎಲ್ಲ ತುಂಬ ಮಂದಿಗೆ ಪ್ರಾಬ್ಲಮ್ ಆಗಿತ್ತು. ಅದೇ ಮಳೆ ಬಂದ್ರೆ ಮಳೆ ಬೇಕು ಈಗ ಮಳೆ ಬಂದು ಎಂಥ ಮಳೆ ಅದೇ ಇದು ವರ್ಡ್ಸ್ ಹೇಳ್ತಾರೆ. ಸೆಕೆ ಇರುವಾಗ ಸೆಕೆ ಅಂತ ಅದೊಂದು ಮಾತು. ಸುಖ ಇಲ್ಲ, ಮಳೆ ಬಂದರೂ ಸುಖ ಇಲ್ಲ, ಸೆಕೆ ಇದ್ರೂ ಸುಖ ಇಲ್ಲ. ಜನರ ಬಾಯಲ್ಲಿ ಒಂದೇ ಇರುವುದು, ಮಳೆ ಬಂದರೆ ಮಳೆ ಅಂತೇಳಿ. ಬೇಸಿಗೆಗಾಲದಲ್ಲಿ ಸೆಕೆ ಎಂಥ ಬಿಸಿಲು, ಹೊರಗೆ ಹೋಗ್ಲಿಕ್ಕಾಗುದಿಲ್ಲ ಅಂತ. ಹೌದು, ಈ ವರ್ಷದಲ್ಲಿ ತುಂಬ ಬಿಸಿಲಿತ್ತು, ಇಲ್ಲ ಅಂತಿಲ್ಲ. ಇಷ್ಟು ವರ್ಷದಿಂದ ಈ ಥರ ಬಿಸಿಲು ಯಾವಾಗಲೂ ಬರಲಿಲ್ಲ. ಫಸ್ಟ್ ಟೈಮ್ ಇಷ್ಟು ಬಿಸಿಲಾದದ್ದು. ಅದೇ ಹೊರಗೆ ಹೋಗ್ಲಿಕ್ಕೆ 10 ಗಂಟೆಗೆ ಅಂದರೆ 6 ಗಂಟೆ, ಸಾಯಂಕಾಲ 6 ಗಂಟೆ ತನಕ ಬಿಸಿಲು ಅಷ್ಟು ಇದಿತ್ತು ಅಂತ, ಸ್ಟ್ರಾಂಗ್ ಇತ್ತು, ಆ ಥರ ಇತ್ತು. ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಟಕ್ 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 ಅಂತ ಶಬ್ದ ಬರ್ಬೋದು. ನಮ್ಮ ಕಮರ್ಷಿಯಲ್ ಕೆಳಗೆ ಕೆಲಸ ಆಗ್ತಾ ಉಂಟು, ನಮಗೂ ಡಿಸ್ಟರ್ಬೆನ್ಸ್. ಎಂಥ ವೀಡಿಯೋ ಮಾಡಲಿಕ್ಕೆ ಸಹ ಆಗೋದಿಲ್ಲ, ತುಂಬ ಕೆಲಸ ಆಗ್ತಾ ಉಂಟು. ಎಂಥದ್ದೊಂದು ಕ್ಲಿನಿಕ್ ಅಂತೆ, ಶಾಪು, ಅದು ಕೆಲಸ ತುಂಬ ಆಗ್ತದೆ. ನಿನ್ನೆಯಿಂದ ತುಂಬ ಕೆಲಸ ಆಗ್ತಾ ಉಂಟು. ಅಂದರೆ ತುಂಬ ಡಿಸ್ಟರ್ಬೆನ್ಸ್. ಅಂತ ನಾವು ಒಬ್ಜೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವರು ಶಾಪ್ ಮಾಡುವಾಗ ಅವರಿಗೆ ಬೇಕಾದಾಗೆ ಮಾಡಲೇಬೇಕಲ್ಲ, ಅಡ್ಜಸ್ಟ್ಮೆಂಟ್ ಮಾಡಲೇಬಾರ್ದು. ಮತ್ತು ಅವ್ರು ಡ್ರಿಲ್ ಗ್ರರ್ ಅಂತ ಮಾಡ್ತಾರೆ. ಅದೊಂದು ನಮ್ಮ ಮನೆ ವೈಬ್ರೇಷನ್ ಆದಾಗೆ ಅಂತ ಗ್ರರ್ ಅಂತ ನಮಗೆಲ್ಲ ಟೇಬಲ್ ಅದೆಲ್ಲ ಥರ ಆಗ್ತದೆ, ಅಷ್ಟು ಇದಾಗ್ತದೆ. ಅಂದರೆ ನಮ್ಮ ಕೆಳಗೇನೆ ಇರೋದಲ್ಲ. ಮತ್ತೆಂತ ಗೊತ್ತಾ ವಿಷಯ, ಇವತ್ತು ನಮಗೆ ಖುಷಿಯಾದ ಒಂದು ದಿನ. ಅಂದರೆ ತುಂಬ ಖುಷಿ ಆಗ್ತದೆ, ಹೌದಲ್ವ ಏಂಜಲ್? ಹೌದು. ನಿಜವಾಗಿ ನಮ್ಮ ಫ್ಯಾಮಿಲಿ ಉಂಟ 4 ಮಂದಿಗೆ ಎಷ್ಟು ಖುಷಿ ಅಂತ ಹೇಳದಿರೋದು. ಆ ಖುಷಿ ನಿಜವಾಗಿ ನಾವು 1 ವಾರದಿಂದ ನಾವೊಂದು ಅಂದರೆ ಮಾತಾಡ್ತಾ ಇದ್ದೆವು. ಈ ವಿಷಯ ಖುಷಿ ಪಡುವ ವಿಷಯ ನಾವು ಮಾತಾಡ್ತಾ ಇದ್ದೆವು. 1 ವಾರದಲ್ಲಿ ನಾವು ತುಂಬ ಡಿಸ್ಕಸ್ ಮಾಡ್ತಾ ಇದ್ದೆವು. ಒಂದು ವಾರ ಸಹ ಬೇಡ, ಸುಮಾರು ಒಂದು 4 ದಿನ, ಹೌದಲ್ವಾ? 4 ಡೇಸ್ ಇಂದ ನಾವು ಮಾತಾಡ್ತಾ ಇದ್ದೆವು. ಅಂದ್ರೆ ವಿಷಯ ಅಂದ್ರೆ ನಿಮ್ಗೂ ಸಹ ಗೊತ್ತಾಗ್ಬೋದು ಏನಪ್ಪ ಅಂತೇಳಿ. ಬಟ್ ನಂಗೂ ಸಹ ನಿಜವಾಗಿ ಉಂಟಲ್ಲಿ ಇವತ್ತು ತುಂಬ ಖುಷಿ ಆಗ್ತದೆ. ಒಂದು ಕಡೆ ಮಳೆ ಬರ್ತದೆ, ಮಳೆ ಬಂದ ವಿಷಯ ಖುಷಿ ಅಲ್ಲ, ಸ್ವಲ್ಪ ಬೇರೆ ಮಳೆ ಅಂತೇಳಿ. ಆದ್ರೆ ಅದಲ್ಲ, ನಮ್ಮ ಮನೆಯೊಳಗೆ ಅಂತ ನಮಗೆ ಅಷ್ಟು ಖುಷಿ ಆಗ್ತದೆ ಅಂತ. ಅದು ಏನಂತ ನಿಮಗೆ ಇಂಟ್ರೆಸ್ಟ್ ಇರ್ಬೋದು. ಬಟ್ ಫ್ರೆಂಡ್ಸ್, ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾರು ನನ್ನ ಚಾನೆಲ್ ಇಷ್ಟ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಲೈಕ್ ಕೊಡೋದನ್ನು ಯಾವಾಗಲೂ ಮರೆಯಬೇಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಹೋಗಿ. ವಿಷಯಕ್ಕೆ ಬರುವ, ಅಂದರೆ ನನ್ನ ಫ್ಯಾಮಿಲಿಯಲ್ಲಿ 4 ಜನ ಇರೋದು. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು, ಮಗ. ನಿಮ್ಗೆ ಗೊತ್ತುಂಟು, ಜೂಲಿ ಕುಟುಂಬ ಬ್ಲಾಗ್ಸ್ ಅಂತ ಹೇಳುವಾಗ 4 ಜನರು ಯಾವಾಗಲೂ ಬರ್ತದೆ, ಓಕೆ. ಆದರೆ ನಮ್ಮ ಫ್ಯಾಮಿಲಿ ಒಟ್ಟಿಗೆ ಒಂದು ನ್ಯೂ ಮೆಂಬರ್ ಆ್ಯಡ್ ಆಗಿದೆ. ಸತ್ಯವಾಗಿ ನಿಜವಾಗಿ ನೀವು ಏನೋ ಯೋಚಿಸ್ಬೋದು, ಯಾರಪ್ಪ ನ್ಯೂ ಮೆಂಬರ್ ಅಂತೇಳಿ. ಅಂತ ನೀವು ಯೋಚಿಸುವ ಪ್ರಕಾರ ಎಲ್ಲಿಗೂ ಹೋಗಬೇಡಿ, ನಾನು ಹೇಳ್ತೇನೆ, ಓಕೆ. ನಾವು ನೆನೆಸ್ಲೇ ಇಲ್ಲ, ನಮ್ಮ ಫ್ಯಾಮಿಲಿ ನಡುವಲ್ಲಿ ಇನ್ನೊಂದು ನ್ಯೂ ಮೆಂಬರ್ ಆಲ್ರೆಡಿ ಬಂದಿದೆ. ಅಯ್ಯೋ, ನಿಜವಾಗಿ ಎಷ್ಟು ಖುಷಿ ಅಂತ ಏಂಜಲಿಗೆ ಸಹ ಗೊತ್ತೇ ಇಲ್ಲ. ಅವಳಿಗೆ ಸಹ ನೋಡಿ ಅಂದ್ರೆ ಅವಳು ಎಷ್ಟು ಎಕ್ಸೈಟೆಡ್ ಅಂದ್ರೆ ಎಂತ ಮಾಡುದು, ಸಡನ್ಲಿ ಶಾಕ್ ಅವಳಿಗೆ ನೋಡಿ. ಓಕೆ, ವಿಷಯಕ್ಕೆ ಬರುವ ಏನಂತ. ಈಗ ನಮ್ಮ ಫ್ಯಾಮಿಲಿ ಯಾರಂತ ನಾನು ನಿಮಗೆ ತೋರಿಸ್ತೇನೆ, ಓಕೆ. ನಾನು ಈ ವಿಷಯಕ್ಕೆ ಬರುವ, ನಮ್ಮ ಫ್ಯಾಮಿಲಿ ನಡುವಲ್ಲಿ 5ನೇ ವ್ಯಕ್ತಿ ಯಾರಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ, ಓಕೆ.
ಇವನೇ ನಮ್ಮ 5ನೇ ವ್ಯಕ್ತಿ ವ್ಯಕ್ತಿ ಹೇಳ್ಬೋದು. ಯಾಕೆಂದರೆ ನಾವು ಅಷ್ಟು ಪ್ರೀತಿಯಿಂದ ನಾವು ನಿಮಗೆ ಗೊತ್ತಿರ್ಬೋದು, ಮೊದಲು ನಾನು ಚಂಪು ಇದೊಂದು ವಿಡಿಯೋ ಹಾಕ್ತಾ ಇದ್ದೆ. ಅದು ನಾನು ತುಂಬ ಪ್ರೀತಿಯಿಂದ ನಮ್ಮ ಮಕ್ಕಳಾಗೆ ನಾನು ನೋಡ್ತಾ ಇದ್ದೆ. ಹಾಗೆ ಈ ಸಲ ಈ ಥರ ಒಂದು ನಾವು ತಂದು ಪ್ರೀತಿ ಮಾಡುವ, ಸಾಕುವ, ಅದಕ್ಕೊಂದು ಹಾಸರಿ ಕೊಡುವ ಅಂತೇಳಿ ನಾವೀಗ ತಂದಿದ್ದೇವೆ. ನೋಡಿ ಇದು ಸುಮಾರೊಂದು ಯಾವ ಬ್ರೀಡ್ ಅಂತ ನಾನು ಹೇಳಲ್ಲ, ನೀವು ಸರಿಯಾಗಿ ನೋಡಿ ಫ್ರೆಂಡ್ಸ್. ಇದು ಯಾವ ಬ್ರೀಡ್ ಅಂತ ನೀವು ಹೇಳಬೇಕು. ನಿಮ್ಗೊಂದು ಕೆಲಸ, ಯಾರಿಗೆ ನಾಯಿಯ ಪರಿಚಯ ಎಲ್ಲ ಇರ್ಬೋದು, ಇದು ಯಾವ ಬ್ರೀಡ್ ಅಂತ ನೀವು ಹೇಳಬೇಕು. ನೋಡಿ, ಸರಿಯಾಗಿ ನೋಡಿ. ಅದು ನಿಮ್ಗೇನಾದ್ರು ಹಾಯ್ ಅಂತ ಹೇಳ್ತದೆ. ಹಾಯ್ ಹೇಳು ಬಾಬಾ. ಹಾಯ್ ಹಾಯ್. ಓಕೆ, ಜಸ್ಟ್ ಇವಾಗ ನಾವು ಇವತ್ತಲ್ಲ, ಸ್ವಲ್ಪ ಆಗನೇ ಬಂದಿದ್ದು, ಮತ್ತು ಮಕ್ಕಳು ಬರೋದಿದ್ದ ಕಾರಣ ಸ್ವಲ್ಪ ಲೇಟ್ ಮಾಡಿದೆ ವಿಡಿಯೋ ಮಾಡಲಿಕ್ಕೆ. ಫ್ರೆಂಡ್ಸ್, ನಿಮ್ಗೊಂದು ಕೆಲಸ, ಕಮೆಂಟ್ ಮೂಲಕ ಇದು ಯಾವ ಬ್ರೀಡ್ ಅಂತ ನನಗೆ ಹೇಳಿ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಕರೆಕ್ಟಾಗಿ ಯಾರು ನನಗೆ ಹೇಳಿದ್ದಾರೆ ಅಂತ ನಾನು ಮೆನ್ಷನ್ ಮಾಡ್ತೇನೆ. ಸುಮಾರು ಇದಕ್ಕೆ 1.5 ತಿಂಗಳು ಈಗ ನಡೀತಾ ಉಂಟು. ಇದರ ಬರ್ಡೇ, ಡೇಟ್ ಆಫ್ ಬರ್ತ್ ಏಪ್ರಿಲ್ 25 ತಾರೀಕಿಗೆ. ಏಪ್ರಿಲ್ 25 ತಾರೀಕಿಗೆ ಇವೊಂದು ಬರ್ಡೇ ಅಂತೆ. ಹೌದಲ್ವಾ ಬಾಬಾ? ಮತ್ತು ಅವನಿಗೆ ಹೆಸರು ಇನ್ನೂ ಸಹ ನಾವು ಚೂಸ್ ಮಾಡಲಿಲ್ಲ. ನಿಮ್ಮಲ್ಲಿ ಒಂದು ಹೆಲ್ಪ್ ನಾನು ಕೇಳ್ತಾ ಇದ್ದೇನೆ. ಈ ಪುಟ್ಟ ಮರಿಗೆ ಏನು ಹೆಸರು ನಾವು ಸಜೆಷನ್ ಮಾಡ್ಬೋದಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಹೆಸರು ನನಗೆ ಇಷ್ಟ ಆದರೆ ನಾನು ಅದಾದರೂ ಇಡ್ತೇನೆ, ನಾವು ಸಹ ಚೂಸ್ ಮಾಡ್ತೇವೆ. ನಾವು ಮಕ್ಕಳಿಗೆ ಸಹ ನಾನು ಹೇಳಿದ್ದೇನೆ ಒಂದು ಹೆಸರು ಚೂಸ್ ಮಾಡಿ ಅಂತೇಳಿ. ಬಟ್ ನಿಮ್ಮ ಸಹ ಸಜೆಷನ್ ನಾನು ಕೇಳ್ತಾ ಇದ್ದೇನೆ. ಒಂದು ಒಳ್ಳೆ ಹೆಸರು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, ಇಷ್ಟ ತನಕ ನಾನು ಏನು ಚೂಸ್ ಮಾಡಲಿಲ್ಲ, ಹೌದಲ್ವಾ ಫ್ರೆಂಡ್ಸ್ ಹತ್ರ? ಹೌದಂತೆ ಅಂತ ಹೇಳ್ತಾನೆ. ನೋಡಿ, ನಿಂಗೆ ಹೆಸರು ಬೇಕಲ್ಲ ಮುದ್ದು ಅಂತೆ. ಹೆಸರು ಕೊಡುವ. ओके बाबा, तुका नाव जायगे? काले नाव जायगे तुका? बाबूशू तुमका काले नाव जायगे चिन्ना? कोणचे नाव जायगे चिक्कू? ಓ ಕೇಳ್ತಾ, ಅದಕ್ಕೆ ಹೆಸರು ಬೇಕಂತೆ. ಸರಿ, ನಿಂಗೆ ನನ್ನ ಫ್ರೆಂಡ್ಸ್ನವ್ರ ಹೆಸರು ಚೂಸ್ ಮಾಡ್ತಾರೆ. ಓಕೆ ಓಕೆ ಓಕೆ. ಇವನ್ ಸಹ ನಮ್ಮ ಫ್ಯಾಮಿಲಿ ಮೆಂಬರ್. ನಾವು 4 ಮಂದಿ ಇದ್ದದ್ದಲ್ಲಿ ಒಂದು ಹ್ಯಾಡ್ ಆಗಿ ಈಗ ನಾವು 5 ಮೆಂಬರ್ ಅಲ್ಲ. ಜೂಲಿ ಕುಟುಂಬ ಬ್ಲಾಗ್ಸ್ಗೆ ಪುಟ್ಟ ಮರಿ ಸ್ವಾಗತ ಅಂತ ಹೇಳಿ. ಫ್ರೆಂಡ್ಸ್, ಈ ಪುಟ್ಟ ಮರಿಗೆ ಏನು ಹೆಸರಿಡಬೇಕು, ಈ ಪುಟ್ಟ ಮರಿ ಯಾವ ಬ್ರೀಡಿದಂತ ಹೆಸರು ನಂಗೆ ಕಮೆಂಟಲ್ಲಿ ಹಾಕಿ. ಯಾರೆಲ್ಲ ಎಷ್ಟೆಲ್ಲ ಕಮೆಂಟ್ ಹಾಕ್ತಾರಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಹ ಹೇಳ್ತೇನೆ ಫ್ರೆಂಡ್ಸ್. ಓಕೆ, ನಿಮಗೆ ಗೊತ್ತಾಗ್ಬೋದು, ನೋಡುವಾಗ ಗೊತ್ತಾಗ್ಬೋದು ಯಾವ ಬ್ರೀಡ್ ಅಂತ ಗೊತ್ತಾಗಿರ್ಬೋದು. ನಿಮಗೆ ಗೊತ್ತಾದರೆ ಹೇಳಿ. ನಮಗೂ ಗೊತ್ತು, ಆಲ್ರೆಡಿ ಗೊತ್ತು ಅದೇ ಬ್ರೀಡ್ ಅಂತ ಗೊತ್ತು ಯಾವುದಂತ ನಾವು ತಂದದ್ದು. ಬಟ್ ಈಗ ನಾವು ಹೇಳಲ್ಲ, ನಂಗೆ ಯಾರು ಹೇಳ್ತಾರೆ ಗೊತ್ತಾಗ್ತೀರಾ ಇವರಿಗೆ ನಾಯಿದು ಪರಿಚಯ ಉಂಟಂತೇಳಿ. ಓಕೆ, ಸರಿ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ಒಳ್ಳೆ ಎಂಟರ್ಟೈನಿಗೆ ನಮ್ಮ ಈ ಪುಟ್ಟ ಮರಿಯೊಂದಿಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇವೆ. ಓಕೆ, ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್. ಬಾಯ್ ಹೇಳು ಪುಟ್ಟ, ಬಾಯ್ ಹೇಳು, ಬಾಯ್ ಹೇಳು, ಬಾಯ್ ಬಾಯ್.